ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯಲ್ಲಿ ಮತ್ತೊಂದು ಕೊರೋನಾ ಸೋಂಕು. ಒಂದೇ ಕುಟುಂಬದಲ್ಲಿ ಸೋಂಕಿತರ ಸಂಖ್ಯೆ 6ಕ್ಕೆ ಏರಿಕೆಯಾದರೂ ಓರ್ವರು ಸದ್ಯ ಗುಣಮುಖ. ಚಿಂತಾಮಣಿ ನಗರದ 9ನೇ ವಾರ್ಡಿನಲ್ಲಿ ಮೊದಲು ಕೊರೋನಾ ಸೋಂಕು ಪ್ರಕರಣ ವರದಿಯಾದ ಅದೇ ಕುಟುಂಬದಲ್ಲಿ ಮತ್ತೊಬ್ಬರಿಗೆ ಗುರುವಾರ ಸೋಂಕು ಕಾಣಿಸಿಕೊಳ್ಳುವ ಮೂಲಕ ಆ ಕುಟುಂಬದಲ್ಲಿ ಸೋಂಕಿತರ ಸಂಖ್ಯೆ 6ಕ್ಕೆ ಏರಿದಂತಾಗಿದ್ದು, ಅವರಲ್ಲಿ ಒಬ್ಬರು ಗುಣಮುಖರಾಗಿದ್ದಾರೆ. ಇದೇ ಮೇ 9ರಂದು ಶನಿವಾರ 71 ವರ್ಷ ವಯಸ್ಸಿನ ವ್ಯಕ್ತಿಯ ಮಗ ಮತ್ತು ಮೊಮ್ಮಗ, ನಂತರ ಮಗಳು ಮತ್ತು ಅಳಿಯನಿಗೆ ಸೋಂಕು ಕಾಣಿಸಿಕೊಂಡಿತ್ತು. ಮಗಳ ಮಗನಿಗೆ 3 ಬಾರಿ ಗಂಟಲು ದ್ರವ ಪರೀಕ್ಷೆ ನಡೆಸಿದಾಗ ನೆಗೆಟಿವ್ ವರದಿ ಬಂದಿದ್ದು, 4ನೇ ಬಾರಿಗೆ ತಪಾಸಣೆಗೆ ಒಳಪಡಿಸಿದಾಗ ಗುರುವಾರ ಆ ಹುಡುಗನಲ್ಲಿ ಸೋಂಕು ಕಾಣಿಸಿಕೊಂಡಿರುವುದು ಆಶ್ಚರ್ಯಕರವಾಗಿದೆ. ಇನ್ನು 71 ವರ್ಷ ವಯಸ್ಸಿನ ವ್ಯಕ್ತಿಯಲ್ಲಿ ಸೋಂಕು ಕಾಣಿಸಿಕೊಂಡ ನಂತರ ಹಂತ ಹಂತವಾಗಿ ಅವರ ಕುಟುಂಬದವರಲ್ಲಿ ಒಬ್ಬೊಬ್ಬರಿಗೆ ಕಾಣಿಸಿಕೊಂಡ ಸೋಂಕು ಇದೀಗ ಸೋಂಕಿತರ ಸಂಖ್ಯೆ 6ಕ್ಕೆ ಏರಿದ್ದರೂ 47 ವರ್ಷದ ವ್ಯಕ್ತಿಗೆ ಕಾಣಿಸಿದ್ದ ಕೊರೋನಾ ಸೋಂಕಿನ ವ್ಯಕ್ತಿ ಗುಣಮುಖರಾಗಿದ್ದಾರೆ. ಇನ್ನು 47 ವರ್ಷದ ವ್ಯಕ್ತಿಯ ಪತ್ನಿಗೆ 4 ಬಾರಿ ತಪಾಸಣೆ ನಡೆಸಿದ್ದು, 4 ಬಾರಿಯೂ ಅವರಿಗೆ ನೆಗೆಟಿವ್ ವರದಿ ಬರುವ ಮೂಲಕ ಆಶ್ಚರ್ಯ ಮೂಡಿಸಿದೆ. ಆ ಕುಟುಂಬದವರಿಗೆ ಬಿಟ್ಟು ಇದುವರೆಗೂ ನಗರ ಮತ್ತು ತಾಲೂಕಿನಲ್ಲಿ ಯಾರಿಗೂ ಸೋಂಕು ಕಾಣಿಸಿಕೊಂಡಿಲ್ಲ. ಆ ಕುಟುಂಬದೊಂದಿಗೆ ಮೊದಲು ಮತ್ತು 2ನೇ ಸಂಪರ್ಕದಲ್ಲಿದ್ದ ಬಹುತೇಕ ಎಲ್ಲರೂ ಗಂಟಲು ದ್ರವ ಪರೀಕ್ಷೆ ಮಾಡಿಸಿಕೊಂಡಿದ್ದು, ಯಾರಲ್ಲಿ ಇದುವರೆಗೂ ಸೋಂಕು ಕಾಣಿಸಿಕೊಳ್ಳದೇ ಇರುವುದರಿಂದ ಚಿಂತಾಮಣಿ ಜನತೆ ನಿಟ್ಟುಸಿರು ಬಿಡುವಂತಾಗಿದೆ.